ಮತದಾನ ಮಾಡಾದ್ಮೇಲೆ ಉಗ್ರಪ್ಪನವರು ನಮ್ಮ ಪ್ರತಿನಿಧಿ ಜೊತೆಗೆ ಮಾತಾಡಿದ್ದಾರೆ. ಬನ್ನಿ ಏನು ಹೇಳ್ತಾರೆ ನೋಡೋಣ. ರಾಜ್ಯದಲ್ಲಿ 2ನೇ ಹಂತದ ಲೋಕಸಭೆ ಚುನಾವಣೆ ಮತದಾನ ಆರಂಭವಾಗಿರ್ತಕ್ಕಂಥದ್ದು. ಜೊತೆಗೆ ಈಗ ನಮ್ಮ ಜೊತೆ ಬಳ್ಳಾರಿಯ ಅಭ್ಯರ್ಥಿ VS ಉಗ್ರಪ್ಪ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ಸೊ ಯಾವ ರೀತಿ ಮತದಾನ ನಡೀತಾ ಇರ್ತಕ್ಕಂಥದ್ದು, ಯಾವ ರೀತಿ ಚುನಾವಣೆ ಗೆಲುವಿನ ಲೆಕ್ಕಾಚಾರ ಇದೆ ಅನ್ನುವಂಥದ್ದು. ಎಸ್ ಸರ್, ಈಗಾಗಲೇ ಕೊನೆ ಹಂತದ ಕಸರತ್ತು, ಪ್ರಚಾರ ಎಲ್ಲ ಮುಗಿದಿದೆ, ಈಗ ಮತದಾನ ಕೂಡ ಆರಂಭ ಆಗಿದೆ. ಹೇಗೆ ಲೆಕ್ಕಾಚಾರ ಶುರುವಾಗಿದೆ ಅನ್ನುವಂಥದ್ದು ಸರ್? ನೋಡಿ, ಮತದಾರರು, ಬಳ್ಳಾರಿಯ ಮತದಾರರು ಭಾಳ ಪ್ರಬುದ್ಧರಿದ್ದಾರೆ, ವಿಚಾರವಂತರಿದ್ದಾರೆ. ಸೊ ಹಾಗಾಗಿ ಕೊನೆಯ ಹಂತದ ಕಸರತ್ತು ಅನ್ನೋವಂಥ ಪ್ರಶ್ನೆ ಬರೋದೇ ಇಲ್ಲ. ಅವರು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಂಬಿಕೆ ಇಟ್ಟಿರ್ತಕ್ಕಂಥ ಜನ, ಜಾತ್ಯತೀತ ವ್ಯವಸ್ಥೆಯಲ್ಲಿ ನಂಬಿಕೆ ಇಟ್ಟಿರ್ತಕ್ಕಂಥ ಜನ, ಸಾಮಾಜಿಕ ನ್ಯಾಯದಲ್ಲಿ, ಅಭಿವೃದ್ಧಿನಲ್ಲಿ ನಂಬಿಕೆ ಇಟ್ಟಿರ್ತಕ್ಕಂಥ ಬಳ್ಳಾರಿಯ ಜನ ಕಳೆದ ಚುನಾವಣೆಯಲ್ಲೇ ನಾವು ಕೇಳಿದಂಥ ಸಂದರ್ಭದಲ್ಲಿ ಬೈ ಎಲೆಕ್ಷನಲ್ಲಿ 5 ತಿಂಗಳಿಗೆಲ್ಲ 5 ವರ್ಷ 5 ತಿಂಗಳಿಗೆ ತಾವು ನನಗೆ ಆಶೀರ್ವಾದ ಮಾಡಬೇಕು ಅಂತ ಏನು ಜನತೆಯಲ್ಲಿ ವಿನಂತಿ ಮಾಡಿದ್ವಿ. ಸೊ ಅವರು 2,43,161 ಮತಗಳ ಅಂತರದಿಂದ ನನ್ನನ್ನೇನು ಆಯ್ಕೆ ಮಾಡಿ ಕಳಿಸಿದ್ರು ಸಂಸತ್ತಿಗೆ. ಅವರ ಆಶೀರ್ವಾದದಿಂದ ನಾನು ಪಾರ್ಲಿಮೆಂಟ್ನಲ್ಲಿ ನಾವು ಕೊಟ್ಟ ಮಾತಿನ ರೀತಿಯಲ್ಲಿ ರಿಪಬ್ಲಿಕ್ ಆಫ್ ಬಳ್ಳಾರಿ ಅಲ್ಲ, ವಾಯ್ಸ್ ಆಫ್ ಬಳ್ಳಾರಿ ಮಾಡ್ತೇವೆ ಅನ್ನುವಂಥ ಮಾತನ್ನು ಏನು ಹೇಳಿದ್ವಿ. ಸೊ ಆ ಹಿನ್ನೆಲೆಯಲ್ಲಿ ಪಾರ್ಲಿಮೆಂಟಲ್ಲಿ ಬಳ್ಳಾರಿಯ ಧ್ವನಿಯಾಗಿ ರಾಷ್ಟ್ರದ, ರಾಜ್ಯದ ಮತ್ತು ಬಳ್ಳಾರಿಯ ಸಮಸ್ಯೆಗಳಿಗೆ ಪ್ರಧಾನಮಂತ್ರಿಗಳ ಸಮ್ಮುಖದಲ್ಲಿ ಅನೇಕ ಪ್ರಶ್ನೆಗಳನ್ನು ಹಾಕೋದ್ರ ಮೂಲಕ ಸೊ ಇವತ್ತು ವಾಯ್ಸ್ ಆಫ್ ಬಳ್ಳಾರಿ ಅನ್ನೋವಂಥದ್ದನ್ನು ಪ್ರೂವ್ ಮಾಡಿರ್ತಕ್ಕಂಥದ್ದು. ಅದರ ಜೊತೆಗೆ 32.5 ಕೋಟಿ ಕೇವಲ 3-4 ತಿಂಗಳಲ್ಲಿ ಅನುದಾನ ತಂದಿರತಕ್ಕಂಥದ್ದು. ಸುಮಾರು 5,000 ಕೋಟಿ ಅಪರೆಲ್ ಪಾರ್ಕಿಗೆ ಇನ್ವೆಸ್ಟ್ಮೆಂಟನ್ನು ಅಟ್ರ್ಯಾಕ್ಟ್ ಮಾಡಿ ಈಗಾಗಲೇ ಘೋಷಣೆ ಮಾಡಿರ್ತಕ್ಕಂಥದ್ದು. ಹಂಪಿ ಉತ್ಸವ ನಡೆಸಿರ್ತಕ್ಕಂಥದ್ದು. ಸೊ ಹಾಗೆ ಅನೇಕ ಸಮಸ್ಯೆಗಳಿಗೆ ನಾನು ಇವತ್ತೇನು ಸ್ಪಂದಿಸಿದ್ದೇನೆ, ಜನರ ಒಡನಾಟವನ್ನು ಬೆಳೆಸ್ಕೊಂಡಿದ್ದೇನೆ. ಎಲ್ಲ ಜನರ ಜೊತೆಯಲ್ಲಿ ಸಹಕಾರ, ಬೆಂಬಲ ಮತ್ತು ಅವರ ಒಡನಾಟದಿಂದ ಸಮಸ್ಯೆಗಳಿಗೆ ನಾನು ಸ್ಪಂದಿಸೋದನ್ನು ಜನ ಇವತ್ತು ಮೆಚ್ಚಿಕೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಚುನಾವಣೆಯಲ್ಲಿ ಕಳೆದ ಚುನಾವಣೆಗಿಂತ ಹೆಚ್ಚು ಬಹುಮತದಿಂದ ನನ್ನನ್ನು ಆಯ್ಕೆ ಮಾಡಿ ಕಳಿಸ್ತಾರೆ ಅನ್ನುವಂಥ ವಿಶ್ವಾಸ ನನಗಿದೆ. ಯಾರು ಎಷ್ಟೇ ಹಣ ವೆಚ್ಚ ಮಾಡಲಿ, ಮತ್ತೊಂದು ಮಾಡಲಿ, ಮಗದೊಂದು ಮಾಡಲಿ, ಅವೆಲ್ಲದಕ್ಕಿಂತ ಹೆಚ್ಚಾಗಿ ಸೊ ಜನ ನನಗೆ ಆಶೀರ್ವಾದ ಮಾಡಿ ಈ ಚುನಾವಣೆಯಲ್ಲಿ ಗೆಲುವನ್ನು ತಂದು ಕೊಡ್ತಾರೆ ಅನ್ನುವಂಥ ವಿಶ್ವಾಸ ನನಗೆ. ಇದಿಷ್ಟು ಏನಂತಂದರೆ VS ಉಗ್ರಪ್ಪ ಅವರ ಮಾತಾಗಿರ್ತಕ್ಕಂಥದ್ದು, ಬಳ್ಳಾರಿಯ ಕಾಂಗ್ರೆಸ್ ಅಭ್ಯರ್ಥಿ ಉಗ್ರಪ್ಪ ಅವರ ಮಾತು. ಸೊ ಬಳ್ಳಾರಿ ಜನರು ಉಪಚುನಾವಣೆಗಿಂತ ಹೆಚ್ಚು ಮತಗಳಿಂದ ನನ್ನನ್ನು ಗೆಲ್ಲಿಸ್ತಾರೆ ಅನ್ನುವಂತಹ ವಿಶ್ವಾಸವನ್ನು ಹೊಂದಿರತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಜೊತೆ ಮಾಲ್ತೇಶ್ ಜಗ್ಗಿನ್, TV9 ಬಳ್ಳಾರಿ. ಈ ಬಾರಿನೂ ಕೂಡ ಉಗ್ರಪ್ಪನವರು ಬಹಳ ಹರಸಾಹಸವನ್ನು ಮಾಡ್ತಿರುವಂಥದ್ದು. ಜೊತೆಗೆ ಗೆಲುವಿಗಾಗಿ VS ಉಗ್ರಪ್ಪ ಬೆಳಗ್ಗೆ ಪೂಜೆಯನ್ನು ಕೂಡ ಮಾಡ್ತಾ ಇರೋದನ್ನು ನಾವು ಆ ದೃಶ್ಯಾವಳಿಗಳನ್ನು ನಾವು ನೋಡ್ತಾ ಇದ್ವಿ. ಉಗ್ರಪ್ಪನವರ ಪತ್ನಿ ಕೂಡ ಭಾಳ ಈ ಪೂಜೆ ಪುನಸ್ಕಾರ, ಈ ಭಕ್ತಿ ಭಾವದವರು. ಏನಂತಂದರೆ ರಾಜಕೀಯ ಹಿನ್ನೆಲೆ ಇರುವಂಥವರೇ. ಅವರ ಪತ್ನಿ ಕೂಡ ಹಿಂದೆ ಸಚಿವರಾಗಿದ್ದಂಥ ವೀರಣ್ಣವರ ಮಗಳು. ಉಗ್ರಪ್ಪನವ್ರದ್ದು ಪ್ರೇಮ ವಿವಾಹ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನಂತಂದರೆ ವೀರಣ್ಣವರು ಕೂಡ ಭಾಳ ಅದ್ಭುತವಾದಂಥ ನಾಯಕರಾಗಿದ್ದಂಥವರು. ರಾಮಕೃಷ್ಣ ಹೆಗಡೆ ಇದ್ದಂಥ ಸಂದರ್ಭದಲ್ಲಿ ಜ್ಞಾಪಿಸ್ಕೋಬೇಕು ನಾವು. ಅವರಿಗೆ ಕೊಟ್ಟಂಥ ಖಾತೆ ಇದೆಯಲ್ಲ, ಸಣ್ಣ ಉಳಿತಾಯ ಖಾತೆ, ಯಾರು ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟಿದ್ರು. ಆದರೆ ಎಂಥ ಸ್ಥಿತಿ ಬಂತು ಅಂತಂದ್ರೆ ಅದರಲ್ಲೂ ಕೂಡ ಅವರು ಮಹತ್ ಸಾಧನೆಯನ್ನು ಮಾಡಿ ವೀರಣ್ಣ ನಾವೆಂಥ ನಾಯಕ ಅನ್ನೋದನ್ನು ತೋರಿಸ್ಕೊಟ್ರು. ಸೊ ಅವರ ಅಳಿಯ ಉಗ್ರಪ್ಪ ಈ ಬಾರಿ ಗೆದ್ದೇ ಗೆಲ್ತೀನಿ ಮತ್ತೊಂದು ಸರಿ ಅನ್ನುವಂಥ ಒಂದು ಹಠದಲ್ಲೇ ಉಗ್ರಪ್ಪ ಸಾಕಷ್ಟು ಶ್ರಮವನ್ನು ಹಾಕಿದ್ದಾರೆ. ಈಗ ಪೂಜೆ ಪುನಸ್ಕಾರಗಳನ್ನು ಕೂಡ ಮಾಡ್ತಿರುವಂಥದ್ದು.